ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ. ಮಳೆಗಾಲದಲ್ಲೂ ಕುಡಿಯುವ ನೀರಿಗಾಗಿ ಪರಿತಪಿಸ್ತಾ ಇರುವಂತಹ ಗ್ರಾಮಸ್ಥರು, ಹೋರಾಟ ಮನವಿಗಳಿಗೆ ಕ್ಯಾರೆ ಎನ್ನದ ಜನಪ್ರತಿನಿಧಿ ಹಾಗೆ ಅಧಿಕಾರಿಗಳು. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಮುಂದುವರೆದಿದೆ. ಶುದ್ಧ ಕುಡಿಯುವ ನೀರಿನ ಹರಿಕಾರರ ಕ್ಷೇತ್ರದಲ್ಲಿ ಜೀವಜಲಕ್ಕಾಗಿ ಜನ ಪರಿತಪಿಸ್ತಾ ಇದ್ದಾರೆ. ನಗರಸಭೆಯ ಪ್ರತಿನಿಧಿ ಹಾಗೆ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಈ ಬಗ್ಗೆ ಸ್ಥಳೀಯರು ಎಷ್ಟೋ ಪ್ರತಿಭಟನೆಗಳನ್ನು ಮಾಡಿದ್ದಾರೆ, ಮಾಧ್ಯಮಗಳ ವರದಿ ಕೂಡ ಮಾಡಿದೆ. ಆದರೆ ಆ ಕ್ಷಣಕ್ಕೊಮ್ಮೆ ಮಾತ್ರ ನಗರಸಭೆಯವರು ಟ್ಯಾಂಕರ್ ಮೂಲಕ ನೀರನ್ನು ಸರಬರಾಜು ಮಾಡ್ತಾರೆ. ಅದರ ವಿಪರ್ಯಾಸ ಏನು ಅಂತ ಅಂದರೆ, ಇಲ್ಲಿ ಮಳೆಗಾಲದಲ್ಲೂ ಕೂಡ ನೀರಿಗೆ ಸಮಸ್ಯೆ ಇದೆ. ನೀರಿಲ್ಲ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಇಲ್ಲಿನವರಿಗೆ ಮದುವೆ ಆಗೋದಕ್ಕೆ ಯಾರು ಹುಡುಗಿ ಕೊಡ್ತಾ ಇಲ್ಲ ಅನ್ನುವಂಥ ಆರೋಪಗಳು ಕೂಡ ಇವೆ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಮಳೆಗಾಲದಲ್ಲೂ ಕೂಡ ಕುಡಿಯುವ ನೀರಿಗಾಗಿ ಬರ ಎದುರಾಗಿದೆ. ಶುದ್ಧ ಕುಡಿಯುವ ನೀರಿನ ಹರಿಕಾರರು ಅಂತ ಅನಿಸ್ಕೊಂಡಂಥ ಜಿಲ್ಲಾ ಉಸ್ತುವಾರಿ ಸಚಿವ HK ಪಾಟೀಲ್ರ ತವರಲ್ಲೇನೆ ನೀರಿಗೆ ಬರ ಬಂದೊದಗಿದೆ. ಈಗ ಅವಳಿ ನಗರದಲ್ಲಿ ಯಾವುದಾದ್ರೂ ಒಂದು ಏರಿಯಾಗೆ ನೀರು ಬಂದರೆ ಮತ್ತೆ ಆ ಏರಿಯಾಗೆ ನೀರು ಬರೋದು ಬರೋಬ್ಬರಿ 1 ತಿಂಗಳ ನಂತರ. ನೀರಿನ ಸಮಸ್ಯೆಯನ್ನು ಬಗೆಹರಿಸಿ ಅಂತ ಸಂಬಂಧಪಟ್ಟವರಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದ್ರು. ಸಾರ್ವಜನಿಕರಿಗೆ ಈಗ ಸಾಕಾಗಿ ಹೋಗಿದೆ, ಅಂದರೆ ಮನವಿ ಮಾಡಿ ಸಾರ್ವಜನಿಕರಿಗೆ ಸಾಕಾಗಿ ಹೋಗಿದೆ. ಇದರಿಂದ ರೋಸ್ ಹೋದಂತಹ ಜನರು ಖಾಲಿ ಕೊಡಗಳೊಂದಿಗೆ ಬೀದಿಗಿಳಿದು ಹೋರಾಟವನ್ನು ಮಾಡಿದ್ದಾರೆ. ನಗರಸಭೆ ಅಧಿಕಾರಿಗಳು ಹಾಗೆ ಜನಪ್ರತಿನಿಧಿಗಳ ವಿರುದ್ಧ ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಂತರ ಬಂದಂಥ ನಗರಸಭಾ ಅಧಿಕಾರಿಗಳನ್ನು ಜನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸಂಬಂಧಿಕರು ಮನೆಗೆ ಬಂದು ನಿಲ್ಲುವಂತಹ ಸ್ಥಿತಿಯಲ್ಲಿ ಕೂಡ ಇಲ್ಲಿಲ್ಲ. ಅಂದರೆ ಈಗ ಪರಿಸ್ಥಿತಿ ಅಷ್ಟು ಹದಗೆಟ್ಟಿದೆ. ಯಾರಾದರೂ ಸಂಬಂಧಿಕರಿಗೆ ಗದಗ ಬರ್ತಾರೆ ಅಂತ ಅಂದರೆ ಬರಬೇಡಿ, ಇಲ್ಲಿ ನೀರಿಲ್ಲ ಅಂತ ಒಂದು ಹೇಳುವಂಥ ಪರಿಸ್ಥಿತಿ ಉಂಟಾಗಿದೆ ಅಲ್ಲಿ. ಸೊ ಈ ಸಮಸ್ಯೆ 1-2 ವಾರ್ಡ್ಗಳದ್ದಲ್ಲ, ಇದು ಅವಳಿ ನಗರದ ಅನೇಕ ವಾರ್ಡ್ ಸಮಸ್ಯೆ ಇದೇ ರೀತಿ ಆಗಿದೆ. ನಗರದ ಕೆಲವು ವಾರ್ಡ್ಗಳಿಗೆ ಓವರ್ ಹೆಡ್ ಟ್ಯಾಂಕ್ ಮೂಲಕ ಸರಬರಾಜಾಗುತ್ತೆ. ಆದರೆ ನಿರ್ವಹಣೆ ಇಲ್ಲದ ಕಾರಣದಿಂದಾಗಿ ಜನರಿಗೆ ಸಮರ್ಪಕ ನೀರು ಸಿಗ್ತಾ ಇಲ್ಲ. ಹೀಗಾಗಿ ಜನ ರೋಸ್ ಹೋಗ್ಬಿಟ್ಟಿದ್ದಾರೆ. ಆದಷ್ಟು ಬೇಗ ಜೀವಜಲವನ್ನು ನೀಡಿ ಅಲ್ಲಿ ಜನರ ಜೀವವನ್ನು ಉಳಿಸಬೇಕು ಅಂತ ಜನ ಕೇಳ್ತಾ ಇದ್ದಾರೆ. ಈ ಸಮಸ್ಯೆ ಬಗ್ಗೆ ಸಂಬಂಧಿಸಿದಂಥ ಅಧಿಕಾರಿಗಳನ್ನು ಕೇಳಿದ್ರೆ ವಾಟರ್ ಲೈನ್ ದುರಸ್ತಿ ಅಥವಾ ಹೆಸ್ಕಾಂನಿಂದ ಸಮರ್ಪಕ ವಿದ್ಯುತ್ ಸಂಪರ್ಕ ಸಮಸ್ಯೆಯಿಂದ ನೀರು ಸಪ್ಲೈ ಮಾಡೋದಕ್ಕೆ ಆಗ್ತಾ ಇಲ್ಲ. ಆದಷ್ಟು ಬೇಗ ನೀರಿನ ಸಮಸ್ಯೆ ಬಗೆಹರಿಯುತ್ತೆ, ಹಾಗೆ ಕನಿಷ್ಠ 5-6 ದಿನಗಳಿಗೊಮ್ಮೆ ನೀರನ್ನು ಕೊಡುವಂತೆ ಅಲ್ಲಿ ಎಲ್ಲರೂ ಮನವಿ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ಈ ಸಮಸ್ಯೆ ಕುರಿತಾಗಿ ಅಲ್ಲಿ ಸ್ಥಳೀಯರೊಬ್ಬರು ಮಾತಾಡಿದ್ದಾರೆ, ಬನ್ನಿ ನೋಡೋಣ. ನೀರು ಬರವಲ್ವು, 1 ತಿಂಗಳ ದಿನ ಆಯ್ತು, ಹನಿ ನೀರಿಲ್ಲ. ಬೋರ್ ಇದ್ದಾರ ಮನೆ 4 ಕಡೆ ತಂದ್ರೆ ಮರದಿವ್ಸ ಮತ್ತೆ ಆಗಿ ಹೋಕ್ಕವು. ಆಗಿ ಹೋಗಿನ ಮತ್ತೆ ಅವ್ರ ಮನೆಗೆ ಹೋಗಿ ಅವ್ರು ಏನಂತಾರ, ಅಯ್ಯಯ್ಯ ಹಗಲೆಲ್ಲ ಬರ್ತಿರಲಿಲ್ಲ ನೀರಿಗೆ, ಮತ್ತು ಏನು ಮಾಡೋಣ ನಿಮ್ಮ ಪುಣ್ಯವು. ನಮಗೆ ನೀರು ಬೇಕೀಗ. ಯಾರು ಈಗ ತಿಂಗಳ ಮ್ಯಾಗ 20 ದಿನ ಆಯ್ತು, ಅವಂಗ ಕಾಲು ಬೀಳಬೇಕು. ಯಪ್ಪ ನೀರು ಬಿಡು ಅಂದ್ರೆ ಬಿಟ್ಟಿ ನೋಡ ಅಂದಾಗ ನೀರು ಇರಕ್ಕಿಲ್ಲ ಮನ್ಯಾಗ. ಎಷ್ಟಂತ ನಾವು ಸುಮ್ಮನಿರನು ಅಲ್ಲ ರೀ, ಕೇಳಕ್ಕೆ ಬಂದ್ರಲ್ಲ ಓಟ್ ಕೇಳಕ್ಕೆ ವಾರಿ ಬೀದಿ ಬರ್ತಾರ. ನಾವು ಈ ಸರಿ ಹೆಂಗೆ ಮಾಡ್ತೀವಿ ಗೊತ್ತೇನೆ, ನಮ್ಗೆ ಸೌನಾಗ ನೀರು ಅದು ಕುಡಿ ನೀರಿಂದ ಒಂದು ಗಾಡಿ ಬರ್ತಾ 10 ರೂಪಾಯಿ ಕೊಡೋದು, ಒಂದು ಕೊಡ ಕುಡಿಯಕ್ಕೆ ತೊಗೊಳೋದು, ಅದ್ರಾಗ ಸುಮ್ಮನೆ ಇರೋದು. ಅಧಿಕಾರಿಗಳು ಕೂಟ ಮಾತಾಡೋದು ಆಯ್ತು, ಮನವಿ ಪತ್ರ ಕೊಡೋದು ಆಯ್ತು, ಏನು ಮಾಡಿದ್ರು ನೀರಿನ ಸಮಸ್ಯೆ ಬಗೆಹರಿಸುವಲ್ರು. 1 ತಿಂಗಳ 25 ದಿನ ಆತ್ರಿ ನಮ್ಗೆ ನೀರು ಬರಲಾರ್ದ. ಹ್ಞೂ ರೀ, ಕುಡಿ ನೀರು 10 ರೂಪಾಯಿ ಕೊಡೋದು, ಒಂದು ಕೊಡ ತರೋದು, ಕುಡಿಯೋದ್ರಿ, ಬಿಟ್ಟು ನೀರು ಹಿಡಿಯೋದ್ರಿ. ಕೇಳಕ್ಕೆ ಹೋದ್ರೆ ವಾಲ್ಮ್ಯಾಂಡ್ರು ಮಾತ್ರ ನಮಗೆ ಚೇಂಜ್ ಆಗ್ಬೇಕ್ರಿ. ಇವತ್ತಿಂದನೇ ಚೇಂಜ್ ಆಗ್ಬೇಕು ನಮ್ಮ ವಾರ್ಡಿನ ವಾಲ್ಮ್ಯಾಂಡ್ರು. ಅವ್ರು ಕೇಳಿದ್ರೆ ಪಾಳೆ ಮುಗೀತು ಅನ್ನೋದು, ಇಲ್ಲಾಂದ್ರೆ ಫೋನ್ ರಿಸೀವ್ ಮಾಡೋದಿಲ್ಲ, ಸ್ವಿಚ್ ಆಫ್ ಮಾಡೋದು, ನನಗೆ ಇವತ್ತು ಬರ್ತೈತೆ ಅನ್ನೋದು, ಇನ್ನೊಬ್ರಿಗೆ ನಾಳೆಗೆ ಬರ್ತೈತೆ ಅನ್ನೋದು, ಬರೀ ಸುಳ್ಳು ಹೇಳ್ಕೊತ ಕುಂತು ಬಿಡೋದು. ನಾವು ಏನಿದ್ರು ಬೇರೆದವ್ರ ಸರ್ಗೆ, ಹುಣಸಿಮರದವ್ರ ಸರ್ಗೆ ಅವರೇ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರ, ಪಾಪ ಹೆಣ್ಮಕ್ಳು ನೀರು ಇಲ್ದ ಕುಂತಾರ್ರಿ, ಟ್ಯಾಂಕರ್ ಬಿಡ್ರಿ ಅಂತೇಳಿ ಒಂದು ಟ್ಯಾಂಕರ್ 1 ದಿನ ಬಿಟ್ಟು 500,000 ಮನೆ ನಡು 1 ಟ್ಯಾಂಕರ್ ಬಿಟ್ಟಾರ್ರಿ. ಮತ್ತು ಮತ್ತೆ ಅವರು ಅಣ್ಣಾರು ಬಾಯಿ ಮಾಡಿಂದ ಮತ್ತೊಂದು 4 ಟ್ಯಾಂಕರ್ ಬಿಟ್ರು. ನಿನ್ನೆ ಟ್ಯಾಂಕರ್ ಬಿಡ್ತೇನೆ ಅಂತ ಬಂಡಿ ಒಡ್ರಿ ಸರ್ ಹೇಳ್ಯಾರ್ರಿ. ನೀನು ನಮ್ಗೆ ಟ್ಯಾಂಕರ್ ಬಿಟ್ಟಿಲ್ರಿ. ಇವತ್ತು ಮುಂಜಾನೆ ಸೋಮವಾರ ಏನೇನು ಕೆಲಸ ಮಾಡಿಲ್ಲ. ಬರ್ಬೇಕಾದ್ರೆ ನಮ್ಮ ಎಲ್ಲ ಮನೆ ವಿಡಿಯೋ ಮಾಡ್ಕೊಂಡು ಹೋಗ್ಬರ್ರಿ. ಮನ್ಯಾಗ ಬಾಂಡೆ ಒಗ್ಯಾನ ನೀರಿನ ಎಲ್ಲ ಬ್ಯಾರಲ್ ಗಿರಲ್ ಎಲ್ಲ ಹುಳ ಬಿದ್ದು ಎಲ್ಲ ಇದಾಗ್ಯಾವ. ಮತ್ತು ನೀರು ಇರ್ಲಾರ್ದ ಮತ್ತು ಹಳ್ಳಿಗೆ ದಿನ ನೀರು ಇರ್ತೈತಿ. ಇಂಥ ದೊಡ್ಡ ಜಿಲ್ಲಾದಾಗ ಗದಗ ಬೆಟಗೇರಿ ಒಳಗೆ ಯಾಕೆ ನೀರು ಬರೋದಿಲ್ಲ? ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು MLAಗಳು ಎಲ್ಲರೂ ಕೂಡಿ ಬಗೆಹರಿಸ್ಬೇಕು ನಮ್ಗೆ. ಸೊ ನಿರಂತರ ಹೋರಾಟ ಮಾನವೀಯ ಹೊರತಾಗಿಯೂ ಕೂಡ ಈ ಅವಳಿ ನಗರಕ್ಕೆ ನೀರಿನ ವ್ಯವಸ್ಥೆ ಆಗದಿರೋದೇ ವಿಪರ್ಯಾಸ. ಈ ವರದಿ ಬಂದ ಬಳಿಕ ಆದರೂ ಅಲ್ಲಿಗೆ ಸೂಕ್ತ ನೀರು ಸರಬರಾಜಾಗಿ ಜನರ ಬವಣೆ ನಿವಾರಣೆ ಆಗಲಿ ಅನ್ನೋದೇ ನಮ್ಮ ಆಶಯ ಆಗಿದೆ.